ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇನ್ಮುಂದೆ ನೀವು ನಿಮ್ಮ ಸೈಟು, ಫ್ಲ್ಯಾಟ್ ಅಥವಾ ಮನೆಯನ್ನು ಮಾರಾಟ ಮಾಡಿದಾಗ ಸಿಗುವ ಆದಾಯದ ಮೇಲೆ ಭಾರಿ ಪ್ರಮಾಣದಲ್ಲಿ ತೆರಿಗೆಯನ್ನು ಕಟ್ಟಬೇಕಾಗುತ್ತಾ? ಹೊಸದಾಗಿ ಜಾರಿಯಾಗಲಿರುವ ಭಾರೀ ತೆರಿಗೆ ಪದ್ಧತಿಯಿಂದಾಗಿ ಭವಿಷ್ಯದಲ್ಲಿ ರಿಯಲ್ ಎಸ್ಟೇಟ್ ಮೇಲೆ ಹೂಡಿಕೆ ಮಾಡುವುದರಿಂದ ಮಧ್ಯಮ ವರ್ಗದ ಹೂಡಿಕೆದಾರರಿಗೆ ಯಾವುದೇ ಪ್ರಯೋಜನ ಸಿಗಲ್ವಾ? ಸೈಟು, ಮನೆಯ ಮೇಲೆ ಇನ್ವೆಸ್ಟ್ ಮಾಡುವುದಕ್ಕಿಂತ ಮ್ಯೂಚುವಲ್ ಫಂಡ್ ಮೇಲೆ ಹೂಡಿದರೆ ಆದೀತೆ? ಮುಂಬರುವ ದಿನಗಳಲ್ಲಿ ರಿಯಲ್ ಎಸ್ಟೇಟ್ನ ಹಣಕಾಸು ವರ್ಗಾವಣೆಗಳಲ್ಲಿ ನಗದು ಬಳಕೆ ಹೆಚ್ಚಬಹುದೇ ಎಂಬಿತ್ಯಾದಿ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಇದಕ್ಕೆ ಕಾರಣ, ಈ ಸಲದ ಕೇಂದ್ರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಆಸ್ತಿ ಮಾರಾಟಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ಸಿಗ್ತಾ ಇದ್ದ ಇಂಡಕ್ಷನ್ ಬೆನಿಫಿಟನ್ನು ರದ್ದುಪಡಿಸಿರುವಂಥದ್ದು. ಆಸ್ತಿಯ ಮಾರಾಟಕ್ಕೆ ಸಂಬಂಧಿಸಿದ ಕ್ಯಾಪಿಟಲ್ ಗೇನ್ಸ್ ತೆರಿಗೆಯನ್ನು 20%ನಿಂದ 12.5%ಗೆ ಇಳಿಸಿದ್ರೂ ಕೂಡ ಈ ಇಂಡೆಕ್ಸೇಷನ್ ಬೆನಿಫಿಟನ್ನು ರದ್ದುಪಡಿಸಿರುವಂಥದ್ದು ಮಧ್ಯಮ ವರ್ಗದ ಜನರಿಗೆ ಚಿಂತೆಗೆ ಕಾರಣ ಆಗಿದೆ. ಇದರ ಪರಿಣಾಮವಾಗಿ ಭವಿಷ್ಯದ ದಿನಗಳಲ್ಲಿ ಮನೆಯನ್ನು, ಸೈಟನ್ನು ಮಾರಾಟ ಮಾಡುವ ಸಂದರ್ಭ ಭಾರೀ ತೆರಿಗೆಯನ್ನು ಅವರು ಕೊಡಬೇಕಾಗತ್ತೆ. ಹಾಗಾದರೆ ಇನ್ಮುಂದೆ ಮನೆ, ಸೈಟ್ಗಳಲ್ಲಿ ಹೂಡಿಕೆ ಮಾಡಿದರೆ ಪ್ರಯೋಜನ ಏನು ಎಂಬ ಯಕ್ಷ ಪ್ರಶ್ನೆ ಜನರಲ್ಲಿ ತೀವ್ರವಾಗಿ ಕಾಡ್ತಾ ಇದೆ. ರಿಯಲ್ ಎಸ್ಟೇಟ್ ವ್ಯವಹಾರಗಳ ಮೇಲೆ ಕೂಡ ಇದು ದೂರಗಾಮಿ ಪರಿಣಾಮವನ್ನು ಬೀರುವಂಥ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಏನಿದು ಈ ಇಂಡಕ್ಷನ್ ಬೆನಿಫಿಟ್? ಇದರಿಂದ ನಿಮ್ಮ ಪ್ರಾಪರ್ಟಿ ಮಾರಾಟದಲ್ಲಿ ಇದುವರೆಗೆ ಯಾವ ರೀತಿ ಪ್ರಯೋಜನ ಆಗ್ತಾ ಇತ್ತು? ಇದನ್ನು ಈಗ ರದ್ದುಪಡಿಸುವುದರಿಂದ ಇನ್ನು ಮುಂದೆ ಆಸ್ತಿ ಮಾರಾಟದಲ್ಲಿ ತೆರಿಗೆ ಹೊರೆ ಹೇಗೆ ಹೆಚ್ಚಳ ಆಗುತ್ತೆ? ಉದಾಹರಣೆಯೊಂದಿಗೆ ನೋಡೋಣ. ಮೊದಲಿಗೆ ಇಂಡೆಕ್ಸೇಷನ್ ಲೆಕ್ಕಾಚಾರ ಹೇಗೆ ನಡೆಯುತ್ತೆ ಎಂಬುದನ್ನು ತಿಳಿಯೋಣ. ನೀವು 2002ರಲ್ಲಿ 50 ಲಕ್ಷ ರೂಪಾಯಿಗೆ ಒಂದು ಸೈಟು ಅಥವಾ ಮನೆ ಖರೀದಿಸಿದ್ದೀರಿ ಅಂತ ಇಟ್ಕೊಳ್ಳೋಣ. ಹಾಗೂ ಅದನ್ನು 2024ರಲ್ಲಿ, ಅಂದರೆ ಈ ವರ್ಷ 70 ಲಕ್ಷ ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಹಣದುಬ್ಬರವನ್ನು ಆಧರಿಸಿದ ಇಂಡೆಕ್ಸೇಷನ್ ಹೊಂದಾಣಿಕೆ ಲೆಕ್ಕದಲ್ಲಿ ಪ್ರಾಪರ್ಟಿಯ ಖರೀದಿ ದರ 64.82 ಲಕ್ಷ ರೂಪಾಯಿ ಆಗಿರುತ್ತೆ. ಮಾರಾಟ ದರ 70 ಲಕ್ಷ ರೂಪಾಯಿ ಆಗಿರೋದ್ರಿಂದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಥವಾ LTCG 5.18 ಲಕ್ಷ ಆಗಿರುತ್ತೆ. ಹೀಗಾಗಿ 20% LTCG ಟ್ಯಾಕ್ಸ್ ಪ್ರಕಾರ 1.03 ಲಕ್ಷ ರೂಪಾಯಿ ಆಗಿರುತ್ತೆ. ನೆನಪಿಡಿ, ಹಳೆಯ ಪದ್ಧತಿಯಲ್ಲಿ ಇಂಡೆಕ್ಸೇಷನ್ ಬೆನಿಫಿಟ್ ಪಡೆಯೋದ್ರಿಂದ ನೀವು ಕೊಡಬೇಕಾದ ತೆರಿಗೆ ಮೊತ್ತ 1.03 ಲಕ್ಷ ರೂಪಾಯಿ ಮಾತ್ರ ಆಗಿರುತ್ತೆ. ಆದರೆ ಇಂಡೆಕ್ಸೇಷನ್ ಬೆನಿಫಿಟ್ ರದ್ದಾದ ಬಳಿಕ ನೀವು ಇದೇ ಡೀಲಿಗೆ 2.5 ಲಕ್ಷ ರೂಪಾಯಿ ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ. ಇದು ಹೇಗೆ ಅನ್ನುತ್ತೀರಾ? ಇಲ್ಲಿ ನೋಡಿ, ಹೊಸ ತೆರಿಗೆ ಲೆಕ್ಕಾಚಾರದ ಪ್ರಕಾರ ಆಸ್ತಿಯ ಖರೀದಿ ದರ 50 ಲಕ್ಷ ರೂಪಾಯಿ ಆಗಿರುತ್ತೆ. 2024ರಲ್ಲಿ ಮಾರಾಟ ದರ ಸುಮಾರು 70 ಲಕ್ಷ ರೂಪಾಯಿ ಆಗಿರೋದ್ರಿಂದ ಕ್ಯಾಪಿಟಲ್ ಗೇನ್ 20 ಲಕ್ಷ ರೂಪಾಯಿ ಆಗಿರುತ್ತೆ. ಹಾಗೂ ಇದಕ್ಕೆ 12.5% ಲೆಕ್ಕದಲ್ಲಿ LTCG ಟ್ಯಾಕ್ಸ್ ರಿಯಲಬಿಲಿಟಿ 2.5 ಲಕ್ಷ ರೂಪಾಯಿ ಆಗಿರುತ್ತೆ. ನೀವು ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಈ ಸಲದ ಬಜೆಟ್ನಲ್ಲಿ ಕ್ಯಾಪಿಟಲ್ ಗೇನ್ ಟ್ಯಾಕ್ಸನ್ನು 20%ನಿಂದ 12.5%ಗೆ ಇಳಿಕೆ ಮಾಡಿದ್ರಿಂದ ಸೈಟ್ ಅಥವಾ ಫ್ಲ್ಯಾಟ್ ಮಾರಾಟ ಮಾಡುವಾಗ ಟ್ಯಾಕ್ಸ್ ಹೊರೆ ಕಡಿಮೆ ಆಗುತ್ತಲ್ವೇ ಅಂತ. ಆದರೆ ಅದು ಹಾಗೆ ಆಗೋದಿಲ್ಲ. ಯಾಕಂದರೆ ಖರೀದಿ ದರದ ಮೇಲೆ ಇಂಡೆಕ್ಸೇಷನ್ ಅಥವಾ ಹಣದುಬ್ಬರದ ಹೊಂದಾಣಿಕೆಯ ಬೆನಿಫಿಟ್ ನಿಮಗೆ ಇಲ್ಲಿ ಸಿಗಲ್ಲ. ಹೀಗೆ ತೆರಿಗೆ ತಜ್ಞರು ಈ ಒಂದು ಲೆಕ್ಕಾಚಾರವನ್ನು ಹೇಳ್ತಾರೆ. ಆದರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನೀಡಿರುವ ಒಂದು ವಿವರಣೆಯಲ್ಲಿ ಕ್ಯಾಪಿಟಲ್ ಟ್ಯಾಕ್ಸ್ ದರವನ್ನು 12.5%ಗೆ ಇಳಿಕೆ ಮಾಡಿದ್ರಿಂದ ಜನರಿಗೆ ಆಸ್ತಿ ಮಾರಾಟದ ಸಂದರ್ಭ ತೆರಿಗೆ ಹೊರೆ ಆಗದು ಅಂತ ಅವ್ರು ಹೇಳ್ತಾರೆ. ತೆರಿಗೆ ಪದ್ಧತಿಯನ್ನು ಸರಳಗೊಳಿಸುವುದೇ ಹೊಸ ಬದಲಾವಣೆಯ ಉದ್ದೇಶ ಆಗಿದ್ದು ಹೊರತು ಇದರಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ತೆರಿಗೆ ಸಂಗ್ರಹ ಹೆಚ್ಚಿಸುವುದಂಥದ್ದು ಅಂಥ ಉದ್ದೇಶ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ಪ್ರಕಾರ ಇಂಡೆಕ್ಸೇಷನ್ ರದ್ದುಪಡಿಸೋದ್ರಿಂದ ಬಹುತೇಕ ಪ್ರಕರಣಗಳಲ್ಲಿ ಲಾಭ ಆಗುತ್ತೆ. ನೀವು ಒಂದು ಆಸ್ತಿಯನ್ನು 5 ವರ್ಷಗಳ ಕಾಲ ಇಟ್ಕೊಂಡಿದ್ರೆ ಮತ್ತು ಅದರ ಬೆಲೆ 1.7 ಪಟ್ಟು ಏರಿಕೆ ಆಗಿದ್ರೆ ಲಾಭ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ನೀವು ಪ್ರಾಪರ್ಟಿಯನ್ನು 10 ವರ್ಷಗಳ ಕಾಲ ಇಟ್ಕೊಂಡು 2.4 ಪಟ್ಟು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದರೆ ಆಗ ಹೊಸ ತೆರಿಗೆ ಸಿಸ್ಟಮ್ನಿಂದ ಪ್ರಯೋಜನ ಸಿಗುತ್ತೆ ಅಂತ ಅವ್ರು ಹೇಳ್ತಾರೆ. ಪ್ರಾಪರ್ಟಿ ದರಗಳಲ್ಲಿ ವಾರ್ಷಿಕ 9ರಿಂದ 11%ನಷ್ಟು ಏರಿಕೆ ಆಗದೇ ಇದ್ದರೆ ಮಾತ್ರ ಈ ಬಜೆಟ್ ಪ್ರಸ್ತಾಪದಿಂದ ಅಂತಹ ಪ್ರಯೋಜನ ಸಿಗಲಿಕ್ಕಿಲ್ಲ ಅಂತ ಅವ್ರು ಹೇಳ್ತಾರೆ. ಮತ್ತೊಂದು ಕಡೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ವಲಯದ ತಜ್ಞರ ಪ್ರಕಾರ ಭವಿಷ್ಯದಲ್ಲಿ ಜನ ಹೂಡಿಕೆಯ ಉದ್ದೇಶಕ್ಕೆ ಪ್ರಾಪರ್ಟಿ ಖರೀದಿ ಮಾಡಿದರೆ ಅದನ್ನು 3ರಿಂದ 5 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಇಟ್ಕೊಳ್ಳುವಂಥ ಒಂದು ಚಾನ್ಸಸ್ ಕಡಿಮೆ. ಹೀಗಾಗಿ ಈ ಎಲ್ಲ ವಾದ ವಿವಾದಗಳನ್ನು ಗಮನಿಸಿದರೆ ಹೂಡಿಕೆಯ ದೃಷ್ಟಿಯಿಂದ ಸೈಟ್, ಮನೆ ಖರೀದಿಸುವವರು ಮತ್ತೊಮ್ಮೆ ಯೋಚಿಸಬೇಕಾಗಿದೆ. ತಮ್ಮ ಎಲ್ಲ ಅಥವಾ ಬಹುಪಾಲು ಹಣವನ್ನು ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ ಮಾಡೋದ್ರ ಬದಲಿಗೆ ರಿಯಲ್ ಎಸ್ಟೇಟ್ ಜೊತೆಗೆ ಮ್ಯೂಚುವಲ್ ಫಂಡ್, ಸ್ಟಾಕ್ಸ್, ಬಾಂಡ್, ETF, PPF ಮತ್ತು ಇತರ ಹೂಡಿಕೆಯ ಒಂದು ಸಾಧನಗಳಲ್ಲಿ ಹಾಕುವಂಥದ್ದು ಸೂಕ್ತ ಅಂತ ತಜ್ಞರು ಹೇಳ್ತಾರೆ. ವೀಕ್ಷಕರೇ, ಇಂಥ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ವಿಸ್ತಾರ ಮನಿ ಪ್ಲಸ್ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.